ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ವಾಕ್ಯವನ್ನು ಆಲಿಸಲು ದೇವರು ನಮಗೆ ಭಾಗ್ಯವನ್ನು ನೀಡಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಥಮ ಬಾರಿಗೆ ಈ ಶುಶ್ರೂಷೆಯಲ್ಲಿ ಭಾಗವಹಿಸುವವರು ಇದ್ದಾರೆ. ಎಲ್ಲರಿಗಾಗಿ ವಿಶೇಷವಾಗಿ ಧ್ಯಾನ ಮಂದಿರದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ನಮ್ಮ ಎಲ್ಲಾ ನಿಯೋಗಗಳನ್ನು ಸ್ವರ್ಗದ ದೇವರು ಸಾಧಿಸಿಕೊಡಲಿ ಎಂದು ಪ್ರಾರ್ಥಿಸಿ ಪ್ರಭುವಿನ ವಾಕ್ಯವನ್ನು ನಮಗೆ ಆಲಿಸೋಣ. ಆದಿಕಾಂಡ 37ನೇ ಅಧ್ಯಾಯ 20ನೇ ವಾಕ್ಯ. ನಾವು ಅವನನ್ನು ಕೊಂದು ಈ ಬಾವಿಯೊಂದರಲ್ಲಿ ಹಾಕಿಬಿಡೋಣ, ಕಾಡು ಮೃಗ ಅವನನ್ನು ತಿಂದು ಬಿಟ್ಟಿತ್ತು ಎಂದು ಹೇಳಿದರೆ ಆಯಿತು, ಬನ್ನಿ ಆಗ ಅವನ ಕನಸುಗಳು ಏನಾಗುತ್ತವೋ ನೋಡೋಣ ಎಂದು ಒಬ್ಬರಿಗೊಬ್ಬರು ಮಾತನಾಡಿಕೊಂಡರು. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಜೋಸೆಫನ ಸಹೋದರರು ಜೋಸೆಫನಿಗೆ ಮಾಡಿದ ಒಂದು ಅನ್ಯಾಯವನ್ನು ಹಾಗೂ ಅವನ ಬಗ್ಗೆ ಮಾತನಾಡಿದ ಮಾತನ್ನಾಗಿದೆ ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ನಮ್ಮ ಜೀವನದಲ್ಲಿ ಬಹಳ ಕಷ್ಟ, ಸಂಕಟ, ಯಾವುದೇ ಕಾರ್ಯವಾದರೂ ಅದರ ಹಿಂದೆ ದೇವರಿಗೆ ಒಂದು ಪದ್ಧತಿ ಇದೆ. ನಾವು ಅನುಭವಿಸುವ ಸಂಕಟವನ್ನು ಸಣ್ಣದಾಗಿ ನೋಡಲು ಸಾಧ್ಯವಿಲ್ಲ, ಸಾಧಾರಣವಾಗಿ ನೋಡಲು ಸಾಧ್ಯವಿಲ್ಲ. ಅನುಭವಿಸುವ ಒಬ್ಬೊಬ್ಬರಿಗೂ ಅವರವರ ಸಮಸ್ಯೆಗಳು ದೊಡ್ಡದಾಗಿದೆ. ಎಷ್ಟು ದೊಡ್ಡ ಸಮಸ್ಯೆ ಆದರೂ ಅದರ ಹಿಂದೆ ಒಂದು ದೈವಿಕ ಪದ್ಧತಿ ಇದೆ. ಹಲ್ಲೆಲೂಯಾ. ನಾವು ಜೋಸೆಫನ ಸ್ಥಾನದಲ್ಲಿ ನಿಂತು ನೋಡಿದರೆ, ಜೋಸೆಫನ ಸಹೋದರರು ಜೋಸೆಫನನ್ನು ಹಾಳು ಬಾವಿಗೆ ತಳ್ಳಿ ಹಾಕಿದರು, ಗುಲಾಮಗಿರಿಗೆ ಮಾರಿದರು, ಬಟ್ಟೆಯನ್ನು ಕಿತ್ತು ತೆಗೆದರು, ಹಾಗೆ ಯಾವುದೆಲ್ಲ ಅನ್ಯಾಯ ಮಾಡಲು ಸಾಧ್ಯ ಅದೆಲ್ಲ ಮಾಡಿದರು. ಆದರೆ ಅದರ ಹಿಂದೆ ಒಂದು ದೇವರ ಪದ್ಧತಿ ಇದೆ. ಎಷ್ಟು ಎಲ್ಲ ಜೋಸೆಫನನ್ನು ಕುಗ್ಗಿಸಲು ನೋಡಿದರೂ ಕುಗ್ಗಿ ಹೋದ ಜೋಸೆಫನನ್ನೆಲ್ಲ ನಾವು ಕಾಣುವುದು, ನಾಶವಾದ ಜೋಸೆಫನೆಲ್ಲ ನಾವು ಕಾಣುವುದು. ಜೋಸೆಫನು ಒಬ್ಬ ಆಡಳಿತ ಅಧಿಕಾರಿಯಾಗಿ ನಾವು ಅವನನ್ನು ನೋಡುವುದು. ದೇವರ ವಾಕ್ಯ ಅದನ್ನು ನಮಗೆ ಕಲಿಸುವುದು. ಹಲ್ಲೆಲೂಯಾ. ಜೋಸೆಫನು ಎಲ್ಲಾ ರೀತಿಯಲ್ಲಿ ಅನುಗ್ರಹಿಸಲ್ಪಟ್ಟನು. ನಾವು ಒಬ್ಬೊಬ್ಬರು ನಾಳೆಗಳಲ್ಲಿ ಅನುಗ್ರಹಿಸಲ್ಪಡುತ್ತೇವೆ. ಹಲ್ಲೆಲೂಯಾ. ಇಂದು ಸಾಗುವ ದಾರಿ ಕಷ್ಟಕರವಾದರೂ, ರೋಗವಾದರೂ, ಸಮಸ್ಯೆಯಾದರೂ, ಸಾಲವಾದರೂ, ಸಂಕಟವಾದರೂ, ಏನೇ ಇದ್ದರೂ ಅದರ ಹಿಂದೆ ದೇವರ ಒಂದು ಪದ್ಧತಿ ಇದೆ. ಪ್ರಿಯರೇ, ವಿಶ್ವಾಸದಲ್ಲಿ ಅದನ್ನು ನಮಗೆ ಹೇಳಲು ಸಾಧ್ಯ. ಇದರ ನಂತರ ನನಗೆ ನಿನಗೆ ದೇವರು ಇಟ್ಟಿರುವ ಅನುಗ್ರಹವಿದೆ. ಹಲ್ಲೆಲೂಯಾ. ಮರುಭೂಮಿಯ ಪಯಣವಾದರೂ, ಕೆಂಪು ಸಮುದ್ರವನ್ನು ದಾಟುವ ಒಂದು ಅನುಭವವಾದರೂ, ಅದರ ನಂತರ ಒಂದು ಕಾನ ದೇಶವಿತ್ತು. ಪ್ರಿಯರೇ, ಇಂದು ನಿಮ್ಮನ್ನು ಸಂತೋಷಿಸಲು ಇದನ್ನು ಹೇಳುತ್ತಿಲ್ಲ. ಬೈಬಲ್ ಶ್ರೀ ಗ್ರಂಥದಲ್ಲಿ ಇದೊಂದು ಸತ್ಯವಾದ ಮಾತಾಗಿದೆ. ಹಲ್ಲೆಲೂಯಾ. ನಾವು ಅನುಭವಿಸುವ ಎಲ್ಲ ಸಮಸ್ಯೆ ಮುಂದೆ ಒಂದು ದೇವರ ಪದ್ಧತಿ ಇದೆ, ಅನುಗ್ರಹವಿದೆ, ಅಭಿಷೇಕವಿದೆ. ಹಲ್ಲೆಲೂಯಾ. ಇದನ್ನು ನಾವು ವಿಶ್ವಾಸಿಸೋಣ. ಪ್ರಿಯರೇ, ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೆನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.